ಹಲೋ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಆಟೋ ಚಾಲಕರ ಬಗ್ಗೆ ಮಾತಾಡಬೇಕು ಅಂತ ಈ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ನನ್ನ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು, RTOಗಳು, DYSPಗಳು ಹಾಗೂ SP ಗಳು, ಅಡಿಷ್ನಲ್ SP ಅವರು ಬಂದಿದ್ದರು. ಯಾಕೆ ಅಂತ ಹೇಳಿದರೆ, SP ಅವರಿಗೆ ಬಹಳ ಕೆಲಸಗಳಿರೋದ್ರಿಂದ ಎಲ್ಲದಕ್ಕೂ ಅಡಿಷನಲ್ ಆಗಿ ಇನ್ನೊಂದು ಪೋಸ್ಟಿಂಗ್ ಅಂತ ತಗೊಂಡಿರ್ತಾರೆ. ಹಾಗಾಗಿ ಅಡಿಷನಲ್ SP ಅವರು ಬಂದಿದ್ದರು. ಇಲ್ಲಿ ಯಾರ ಬಗ್ಗೆನೂ ಸಹ ಬೇರೆ ರೀತಿಯಿಂದ ಬಿಂಬಿಸ್ಬೇಕು ಅನ್ನೋ ಇಷ್ಟನೂ ಇಲ್ಲ, ಅವ್ರ ಬಗ್ಗೆ ತೆಗಳಬೇಕು ಅನ್ನೋ ಇಷ್ಟನೂ ಇಲ್ಲ. ಬಟ್ ಇಲ್ಲಿ ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಯಾರು ಎಂಬುದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅದಕ್ಕೆ ಅದನ್ನ ಕ್ಲಿಯರ್ ಆಗಿ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಟೋದವರು ನಿಂಬೆಹಣ್ಣು ಮಾಡಿಸ್ಕೊಂಡು, ಆ ಕರಿ ದಾರಗಳು ಕಟ್ಕೊಂಡು, ಅಥವಾ ADM ಹಾಕ್ಕೊಂಡು, ಅಥವಾ ಇನ್ನೂ ಏನೋ ಒಂದು ಡಿಸೈನ್ ಮಾಡಿಕೊಂಡು, ಅಥವಾ ಯಾವುದೋ ಒಂದು ಸ್ಟ್ಯಾಂಡ್ ಮಾಡಿಸ್ಕೊಂಡು, ಅಥವಾ ಕುತ್ಕೊಡ್ಲಿಕ್ಕೆ ಸೀಟನ್ನು ಫ್ರೀಯಾಗಿ ಮಾಡಿಸ್ಕೊಂಡು ಇದ್ದಂಥವನ್ನೆಲ್ಲ ಕಟ್ ಮಾಡಿದ್ದೀರಾ. ಓಕೆ, ಕಟ್ ಮಾಡಿದ್ದೀರಾ. ಓಕೆ, ದೇವರು ದಿಂಡ್ರಿ ಇಲ್ವಾ? ಓಕೆ, ಮೂಢನಂಬಿಕೆ ಬೇಡವಾ? ಓಕೆ. ಆದರೆ ನೀವು ಕೊಟ್ಟಿರ್ತಕ್ಕಂಥದ್ದು ನೋಡಿ, ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಬ್ಬರ ಮೇಲೆ ಒಬ್ಬರು ಹಾಕುವಂಥ ವಿಚಾರ ಇದು. ದಾವಣಗೆರೆ ಆಟೋದಲ್ಲಿ DVG ನಂಬರ್ಗಳು ಕೊಡ್ಬೇಕಾರ ಪರ್ಮನೆಂಟ್ ಚೆಕ್ ಮಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಹರಿಹರ ಗಾಡಿಗಳಿಗೆಲ್ಲ ನೀವು DVG ನಂಬರ್ಗಳು ಕೊಟ್ರೆ, ಹರಿಹರದಲ್ಲಿರ್ತಕ್ಕಂಥವ್ರಿಗೆ ಯಾವ ನಂಬರ್ ಕೊಡ್ತೀರಾ? ಅಧಿಕಾರಿಗಳು ಕೈಗೆ ಸಿಗಬೇಕು. ಸಿಗ್ತಾರೋ ಇಲ್ಲೋ ಅಂತ ಹೇಳೋದಲ್ಲ ಮೇಡಮ್ ಅವರೇ, ಅಧಿಕಾರಿಗಳು ಕೈಗೆ ಸಿಗಬೇಕು. ಸಿಗೋದಕ್ಕೋಸ್ಕರನೇ ಸರ್ಕಾರಿ ಸೇವೆ ಅಂತ ನಿಮಗೆ ಕೊಟ್ಟಿರೋದು. ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಯಜಮಾನನೇ ಸರಿ ಇಲ್ದಂಗೆ ಆಗ್ಬಿಟ್ಟಿದೆ. ಯಜಮಾನ ಸರಿ ಇಲ್ಲದಕ್ಕೆ ಇಷ್ಟಕ್ಕಂಡೆಲ್ಲ ರಾಡಿಗಳು ಸುತ್ಕೊಂಡು ಬರ್ತಾ ಇರೋದು. ಆಟೋದವರಿಗಾಯ್ತು, ಟ್ಯಾಕ್ಸಿಯರಿಗಾಯ್ತು, ಸಮಾಜಕ್ಕಾಯ್ತು, ಸಾರ್ವಜನಿಕರಿಗಾಯ್ತು. ಒಬ್ಬ ಜಿಲ್ಲಾಧಿಕಾರಿ ಆದವರು ಬರಬೇಕು, ಒಬ್ಬ ಅಡಿಷನಲ್ SP ಅವರು ಬರಬೇಕು ಅನ್ನೋದಲ್ಲ. ಇಲ್ಲಿ ಸಮಸ್ಯೆ ಬಗೆಹರಿಬೇಕು ಅಷ್ಟೇ. ಆ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿದ್ರೆ, ಆ ಒಂದು ಇಲಾಖೆಯಲ್ಲಿ ಆ ಒಬ್ಬ ಅಧಿಕಾರಿ ಬಂದರೆ ಸಾಕು. ನಮಗೇನಿವತ್ತು SP ಉಮಾ ಪ್ರಶಾಂತ್ ಅವರೇ ಬರಬೇಕು, ಜಿಲ್ಲಾಧಿಕಾರಿಗಳು ಗಂಗಾಧರ್ ಸ್ವಾಮಿ ಅವ್ರು ಬರಬೇಕು ಅನ್ನೋದು ಯಾರ್ದು ಅಜೆಂಡಾ ಇಲ್ಲ. ಆದರೆ ನೀವು ಮಾಡ್ತಕ್ಕಂಥ ಕೆಲಸಗಳು ಪ್ರೇರಣೆ ಆಗಿರ್ಬೇಕಲ್ವಾ? ಬಟ್ ಏನಿದು ಹರಿಹರ ಗಾಡಿಗಳಿಗೆ ನೀವು ಕೊಟ್ಟಿರ್ತಕ್ಕಂಥದ್ದು DVG ನಂಬರ್ನ, ಇದನ್ನ ಎಷ್ಟರ ಮಟ್ಟಿಗೆ ಎಷ್ಟು ಜನ ಒಪ್ತಾರೆ? ಪರ್ಮನೆಂಟ್ ಅಂದ್ರೆ ಏನು ನಿಮ್ಮ ಪ್ರಕಾರ? ದಾವಣಗೆರೆಯಲ್ಲಿ ಎಷ್ಟು ಪರ್ಮನೆಂಟ್ ಇದ್ದಾವೆ ಅಷ್ಟು ಪರ್ಮನೆಂಟ್ಗಳನ್ನು ನೀವು ಕೊಡಿ ಅಂತ ನಾವು ಬಂದು ರಿಕ್ವೆಸ್ಟ್ ಮಾಡಿದ್ದು. ಇಲ್ಲಿ ಇವತ್ತು ಯಾರು ಎಷ್ಟು ಬೇಕಾದರೂ ನ್ಯೂಸ್ ಮಾಡಿರ್ಬೋದು, ಬಟ್ ಮೊದಲನೇ ನ್ಯೂಸ್ ಯಾವಾಗಲೂ ಚಾಲಕರ ಪರವಾಗಿ ಕರಿಯಪ್ಪಂದಿರುತ್ತೆ, DVG ವಾಯ್ಸಲ್ಲಿರುತ್ತೆ. ಯಾಕೆಂತಂದ್ರೆ ಇದ್ರ ಧ್ವನಿ ಇವತ್ತಿಂದ ನಿನ್ನದಲ್ಲ ಸ್ವಾಮಿ. ಆದರೂ ಒಂದು ಖುಷಿ ಏನು ಗೊತ್ತಾ, ಯಾರಾದರೂ ನಾನು ಮಾಡೋ ಕೆಲಸವನ್ನು ಬೇರೆ ಯಾರಾದರೂ ಮಾಡಿದರೆ ನನಗೆ ಖುಷಿ ಆಗುತ್ತೆ. ಬಟ್ ಬೇರೆಯವ್ರಿಗೆ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಾನು ಖುಷಿ ಪಡ್ತೀನಿ. ಕರಿಯಪ್ಪ ಒಬ್ಬನೇ ಎಷ್ಟು ದಿವಸ ಸಾಥ್ ಕೊಡ್ತಾ ಇದ್ದ, ಈಗ ಎಲ್ಲ ಮೀಡಿಯಾದವರು, ಎಲ್ಲ ಪತ್ರಿಕೆಯವರು, ಎಲ್ಲ ಚಾನಲ್ನವರು ಕೊಡ್ತಾ ಇದ್ದಾರೆ ಅಂತಂದರೆ ನಮಗಿಂತ ಖುಷಿಯ ವಿಷಯ ಇನ್ನೇನಿದೆ ಹೇಳಿ ಸ್ವಾಮಿ? ಸಮಸ್ಯೆ ಬಗೆಹರಿಬೇಕು ಅನ್ನೋದು ಅಷ್ಟೇ ನನ್ನ ಸಮಸ್ಯೆ. ಆ ಸಮಸ್ಯೆ ಬಗೆಹರಿಲಿಲ್ಲ ಅಂತ ಹೇಳಿದಾಗ ಇವೆಲ್ಲ ಬರ್ತವೆ. ಏನು ನಿನ್ನೆ ಬಂದಿದ್ರು, ಅವರೆಲ್ಲ ಅನೌನ್ಸ್ಮೆಂಟ್ ಮಾಡಿದರು, ಎಲ್ಲ ಆಟೋ ಚಾಲಕರು ಹೇಗಿರಬೇಕು, ಆಮೇಲೆ ಈ ಪ್ರೀಪೇಡ್ ಕೌಂಟ್ರುಗಳ ಬಗ್ಗೆ ಎಲ್ಲ ಮಾತಾಡಿದರು. ದಾಖಲಾತಿಗಳು ಯಾರ್ಯಾರೋ ಸರಿ ಇಲ್ಲ ಅವನ್ನೆಲ್ಲ ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಟೈಮ್ ಸಮೇತನೂ ಕೇಳಿದ್ದಾರೆ. ಸ್ಮಾರ್ಟ್ ಸಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪನವರು, ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೊಟ್ರೇಶ್ ಅವರು, ಖಜಾಂಚಿ ಆಗಿರ್ತಕ್ಕಂಥ ರಾಘವೇಂದ್ರ ಅವರು, ಅರುಣ್ ಅವರು, ಸುರೇಶ್ ಅವರು, ಪ್ರಭಾಕರ್ ಅವರು, ಹೀಗೆ ಹೇಳ್ತಾ ಹೋದರೆ ದಾವಣಗೆರೆಯಲ್ಲಿ ಅರ್ಧ ಜನದ ಲೀಸ್ಟೇ ಬಂದ್ಬಿಡುತ್ತೆ. ಬಟ್ ಇಲ್ಲಿ ನಾನು ನಿಮಗೆ ಹೇಳಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಏನು ನಿನ್ನೆ ಡಿಯರ್ ಗ್ರೌಂಡಲ್ಲಿ ಮಾತನಾಡಿದ್ದೀರಿ, ಆ ಮಾತನಾಡಿರೋ ಮಾತಿಗೆ ನೀವು ಸಹ ಉಳಿಸ್ಕೋಬೇಕಾಗುತ್ತೆ. ಇಲ್ಲಿ ದಾಖಲಾತಿ ಇಲ್ಲದ ತಕ್ಷಣನೇ ನಾವು FIR ಹಾಕ್ಬಿಡ್ತೀವಿ, RTO ರಂಗ ಸೀಜ್ ಮಾಡಿಬಿಡ್ತಾರೆ. ಮೇಡಮ್ ಅವ್ರು ಹೇಳ್ಬಿಟ್ರು, ನಾವು ದಾಖಲಾತಿ ಇಟ್ಕೊಂಡು ಯಾವಿರಲ್ಲ ಕೇಸ್ ಮಾಡಿಬಿಡ್ತೀವಿ, RTO ಸೀಜ್ ಮಾಡ್ತಾರೆ, ಪರ್ಮಿಷನ್ ಇರುತ್ತೆ. ಹೌದು, ಎಲ್ಲ ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಂಬಿಡಿ.
ಇಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಪೊಲೀಸ್ ಎಂಬುದನ್ನು ಮರೆತು ಬಿಟ್ಟಿದ್ದೀರಾ ನೀವು. RTO ಈಸ್ ಎ ಪಬ್ಲಿಕ್ ಪ್ರಾಪರ್ಟಿ ಅನ್ನೋದನ್ನ ಮರೆತು ಬಿಟ್ಟಿದ್ದೀರಾ. ಈ ಬಂದಿರತಕ್ಕಂಥ ಮೋಹನ್ ದಾಸ್ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ದೇವದಾಸ್ ಅವರು RTOದವರು, ಈಗ ಬಂದಿರತಕ್ಕಂಥ RTOದವರು. ಬಟ್ ಇಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಕಣ್ರಿ. ಮೊನ್ನೆ ನಾನು ರೀಸೆಂಟಾಗಿ ಅವ್ರದ್ದು ಒಂದು ½ ಅನ್ ಅವರ್ ಇಂಟರ್ವ್ಯೂ ಮಾಡಿದೆ. ನಾನು ನಮ್ಮ ದಾವಣಗೆರೆ RTOದವ್ರನ್ನ ಅರ್ಧ ಗಂಟೆಗಳ ಕಾಲ ಇಂಟರ್ವ್ಯೂ ಮಾಡಿದೆ. ಬಟ್ ಅವರು ಕ್ಯಾಶುವಲ್ ಆಗಿ ಬಹಳ ಬ್ಯೂಟಿಫುಲ್ ಆಗಿ ಆನ್ಸರ್ ಮಾಡಿದರು. ಆ ರೀತಿಯ ಒಂದು ಆನ್ಸರ್ ಸಿಗಬೇಕು ಅಂತ ಹೇಳಿದರೆ ಅದು ಎಲ್ಲರ ಕೈಲೂ ಕೊಡೋಕ್ಕಾಗೋದಿಲ್ಲ. ಪ್ರಾಮಾಣಿಕತೆ, ಸತ್ಯ, ನ್ಯಾಯ, ನೀತಿ, ಧರ್ಮದ ಹಾದಿಯಲ್ಲಿರೋರಿಗೆ ಮಾತ್ರ ಆ ರೀತಿಯ ಪ್ರಾಮಾಣಿಕ ಉತ್ತರ ಕೊಡೋಕ್ಕಾಗೋದು. ಏನೋ ಹೈಸ್ಕೂಲ್ ಫೀಲ್ಡಲ್ಲಿ ಅಥವಾ DR ಗ್ರೌಂಡಲ್ಲಿ ಕರೆದಿದ್ರಿ, ಅದಕ್ಕೆ ಬೇಜಾರಿಲ್ಲ. ಬಟ್ ಇನ್ನೂ ಉಳಿದಿರ್ತಕ್ಕಂಥ FC ಇನ್ಶೂರೆನ್ಸಿಂದು ಅವೇನೇನಿದ್ದಾವೆ ಅವನ್ನೆಲ್ಲವನ್ನು ಮಾಡಿಸ್ಕೊಳ್ರಿ ಅಂತಂದು ಏನು ಟೈಮ್ ಕೊಟ್ಟಿದ್ದೀರಲ್ಲ, ಅದಕ್ಕೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಆದಷ್ಟು ಬೇಗ ಆಟೋ ಚಾಲಕ ಹಾಗೂ ಮಾಲೀಕರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಿ. ಮೀಟ್ರ್ ಚಾರ್ಜ್ ಸ್ವಲ್ಪ ಜಾಸ್ತಿ ಮಾಡಿರಿ. ಮೀಟ್ರ್ ಚಾರ್ಜ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅವರು ಸಹ ಬದುಕೊಳ್ತಾರೆ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀರಾ, ಆ ಕಡೆ ಆಜಾದ್ ನಗರ, ಭಾಷಾನಗರ, ಅಲ್ತಾಫ್ ನಗರ, ಆ ಕಡೆ ಸೈಡ್ ಹೋದ್ರೆ ಸಾಕು ಟಿಪ್ಪು ನಗರ, ಅಲ್ಲೆಲ್ಲ ರೋಡ್ಗಳು ನೋಡಿದಿರ ಸ್ವಾಮಿ. ಈ ಕಡೆ ಅದಡಿ ರೋಡ್ನಾಗ ITA ಗೇಟ್ ತಡದ ಈ ಕಡೆ ಬಂದ್ರೆ ಅಂತಂದ್ರೆ ರೋಡ ಇನ್ನೂ ಸಹ ರಿಪೇರಿ ಆಗ್ತಾ ಇಲ್ಲ. ಹಾಗೆ ಈ ಕಡೆ ನಿಟೋಳಿ ಸೈಡ್ ಹೋದ್ವಿ ಅಂತಂದ್ರೆ ಅಲ್ಲೂ ಸಹ ಅದೇ ಆಗಿದೆ. ಯಾವ ರೋಡ್ ಸರಿ ಇದಾವೆ? ಆ ಕಡೆ ಬಸಪ್ಪುರ ರೋಡ್ ಏನಾದರೂ ಸರಿ ಇದೆಯಾ? ಅಥವಾ ಹರಳಿ ಮರಕ್ಕೆ ಏನಾದ್ರು ಹೋಗಿದೆಯಾ ನೀವು ಮಗನಹಳ್ಳಿ ರೋಡಿಗೆ? ಯಾವ ರೋಡ್ ಸರಿ ಇದೆ ಹೇಳಿ? ಸಿಟಿ ರೋಡ್ನಿಗೂ 7 ಕಿಲೋಮೀಟರ್ ಪರ್ಮಿಟ್ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಆಟೋದವರಿಗೆ ಅಷ್ಟೊಂದೆಲ್ಲ ಹಿಂಸೆ ಮಾಡ್ತಾ ಇದ್ದೀರಾ ಅಂತಲೇ ತಿಳ್ಕೊಳ್ತೀನಿ ನಾನು. ಮೊದಲನೇದಾಗಿ ನೀವು ಕೊಟ್ಟಿರ್ತಕ್ಕಂಥದ್ದು ಹರಿಹರ ಆಟೋದವರಿಗೆ ಹೇಗೆ DVG ನಂಬರ್ ಕೊಟ್ರಿ? ಇದು RTOದವ್ರನ್ನು ಕೇಳ್ತೀನಿ, ಅಲ್ಲಿ ಬಂದಿರತಕ್ಕಂಥ ಪೊಲೀಸ್ನವ್ರನ್ನೂ ಕೇಳ್ತೀನಿ. ಸಾರ್ವಜನಿಕರಿಗೆ ಪ್ರಾಬ್ಲಮ್ ಮಾಡಬೇಡ್ರಿ. ಸಾರ್ವಜನಿಕರಿಗೆ ನೀವೇ ಸಮಸ್ಯೆ ಆದರೆ ಆ ಸಮಸ್ಯೆ ಬಗೆಹರಿಸೋರು ಯಾರಿದ್ದಾರೆ? ಇಲ್ಲಿ ಪಬ್ಲಿಕ್ಕಿಗೆ ಪ್ರತಿಯೊಬ್ಬರು ಸಿಗಬೇಕು. ಅವಾಗಲೇ ನೀವು ಮಾಡುವಂಥ ಕೆಲಸಕ್ಕೆ ಒಂದು ಗೌರವ. ಇಲ್ಲಿ ಸ್ಮಾರ್ಟ್ ಸಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪನವರು ಬಹಳ ರೀತಿಯಿಂದ ಬಹಳ ವರ್ಷಗಳಿಂದ ನಮ್ಮ ಸಂಘಟನೆಯಲ್ಲಿಯೂ ಸಹ ಸುಮಾರು 10 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇನ್ನೂ ಸಹ ಅದೇ ಒಂದು ಸಂಘಟನೆಯಲ್ಲಿ ಮುಂದುವರಿಯುತ್ತಾ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಟೋ ಯೂನಿಯನ್ನಿನ ಅಧ್ಯಕ್ಷರಾಗಿಯೂ ಸಹ ಆಯ್ಕೆಯಾಗಿರತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಏಕೆ ಅಂತ ಹೇಳಿದ್ರೆ